ಸಂಸ್ಥಾಪನೆಗಾಗಿ ಕೃಷ್ಣ ಮತ್ತೆ 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 ಹುಟ್ಟಿ ಬರ್ತೇನೆ ಅನ್ನುವಂತಹ ಕಲ್ಪನೆಯನ್ನ ಕೊಟ್ಟಿದ್ದಾನೋ ಆ ಕಲ್ಪನೆಯನ್ನ ಅಮ್ಮ ಮಗುವಿಗೆ ಕೊಡ್ತಾಳೆ. ಮಗುವಿನಲ್ಲಿ ಪ್ರತಿನಿತ್ಯ ಹೇಳ್ತಾಳೆ, ಮಗು ಕೃಷ್ಣ ಎಲ್ಲೋ ಗೊಲ್ಲರ ಮನೆಯಲ್ಲಿ ಕೊಳಲನ್ನ ಹಿಡಿದುಕೊಂಡು ಬರುವುದಿಲ್ಲ, ಮಗು ಕೃಷ್ಣ ಎಲ್ಲೋ ಒಂದು ಕಡೆಯಲ್ಲಿ ನವಿಲುಗರಿಯನ್ನ ತಲೆಯ ಮೇಲೆ ಇಟ್ಟುಕೊಂಡು ಆಟ ಆಡಿಕೊಂಡು ಬರುವುದಿಲ್ಲ, ಕೃಷ್ಣ ಎಲ್ಲೆಲ್ಲಿ ಹುಟ್ಟಬೇಕು ಅಂತ ಹೇಳಿದರೆ ಕೃಷ್ಣ ಭಾರತದ ಪ್ರತಿಯೊಂದು ಮನೆಯಲ್ಲೂ ಹುಟ್ಟಬೇಕು ಅನ್ನುವಂತಹ ಕಲ್ಪನೆಯನ್ನ ಅಮ್ಮ ಪ್ರತಿನಿತ್ಯ ಕೊಡ್ತಾಳೆ. ಆ ಮಗುವಿಗೊಂದು ಆಸೆ ಬರುತ್ತೆ, ನನಗಾಗಿ ಎಲ್ಲವನ್ನ ಕೊಟ್ಟಂತಹ ಅಮ್ಮನ ಆಸೆಯನ್ನ ನಾನು ನೆರವೇರಿಸಬೇಕು ಅಂತ ಹೇಳಿಕೊಂಡು ಆಟ ಆಡುವಂತಹ ವಯಸ್ಸಿನಲ್ಲಿ, ಕೇವಲ 16 ವರ್ಷ ವಯಸ್ಸಿನಲ್ಲಿ ತೋರಣಗಡ ಅನ್ನುವಂತಹ ಕೋಟೆಯನ್ನ ಗೆದ್ದು ಅಮ್ಮನ ಪದತಲದಲ್ಲಿ ಅರ್ಪಿಸಿ, ಮಹಾರಾಷ್ಟ್ರದ ಮೂಲೆಯಲ್ಲಿದ್ದಂತಹ ಒಬ್ಬ ತಾಯಿ ಮಗುವಿಗೆ ತುತ್ತನ್ನ ಉಣಿಸ್ಬೇಕಾಗಿದ್ರೆ ಮಗು ಹತ್ರ ಕೇಳ್ತಾಳಂತೆ, ಮಗು ನಿನಗೆ ಏನೆಲ್ಲ ಆಲೋಚನೆಗಳಿದೆ ಅಂತ. ಆಗ ಆ ಹುಡುಗ ಕೇಳ್ತಾನಂತೆ, ಅಮ್ಮ ತೊಟ್ಟಿಲನ್ನ ತೂಗಬೇಕಾಗಿದ್ರೆ ನನಗಾಗಿ ನೀನು ಬಹಳ ಕಷ್ಟ ಅನುಭವಿಸಿದ್ದಿ, ನಾನು ನನ್ನ ಆಸೆಯನ್ನ ನಿನ್ನ ಬಳಿ ಹೇಳಿಕೊಳ್ಳುವುದರ ಬದಲು ನಿನ್ನ ಆಸೆಯನ್ನ ಏನಿದೆ ಅದು ಹೇಳಿಕೋ, ನಾನು ಅದನ್ನ ನೆರವೇರಿಸ್ತೇನೆ ಅಂತ. ಆ ತಾಯಿ ಹೇಳ್ತಾಳೆ, ಹೇಳಬಹುದಾಗಿತ್ತು ಮಗು ಚಿನ್ನ ಬೇಕು, ಇವತ್ತಾದ್ರೆ ನಾವು ಹೇಳ್ತೇವಲ್ಲ ಚಿನ್ನಕ್ಕೆ ಆಲ್ರೆಡಿ ಪವನಿಗೆ 1 ಲಕ್ಷ ಕ್ರಾಸ್ ಆಗಿದೆ, ನನಗೊಂದು ದೊಡ್ಡ ಹಾರ ಬೇಕು, ಮುತ್ತಿನ ಹಾರ ಬೇಕು ಅಂತೆಲ್ಲ ನಾವು ಡಿಮಾಂಡ್ ಮಾಡ್ತಿದ್ವೋ ಏನೋ. ಆದರೆ ಆ ತಾಯಿ ಡಿಮಾಂಡ್ ಮಾಡ್ತಾಳೆ, ನನಗೆ ಆಸ್ತಿ ಬೇಡ, ನನಗ್ ಸಂಪತ್ತು ಬೇಡ, ನನಗ್ ಪಟ್ಟ ಬೇಡ, ಪಟ್ಟದ ಮಹಾರಾಣಿ ರಾಜಮಾತೆ ಅನ್ನುವಂತಹ ಯಾವ ಆಲೋಚನೆಯೂ ಬೇಡ, ನನಗಿರುವಂತಹ ಒಂದು ಕನಸೇನು ಅಂತ ಹೇಳಿದರೆ ನನ್ನ ಹೃದಯ ತನ್ನ ಲುಬ್ ಡುಬ್ ಅನ್ನ ನಿಲ್ಲಿಸುವುದಕ್ಕಿಂತ ಮೊದಲು, ನಾನು ನನ್ನ ಉಸಿರನ್ನ ಕೊನೆಗೊಳಿಸುವುದಕ್ಕಿಂತ ಮೊದಲು, ನಾನು ತನ್ನ ಕಣ್ಣನ್ನ ಮುಚ್ಚುವುದಕ್ಕಿಂತ ಮೊದಲು ಭಾರತದಲ್ಲಿ, ಮಹಾರಾಷ್ಟ್ರದಲ್ಲಿ ಅಷ್ಟು ಕೋಟೆಗಳ ಮೇಲೆ ಯಾವೆಲ್ಲ ಹಸಿರು ಧ್ವಜ ಹಾರಾಡ್ತಾ ಇದೆಯೋ ಆ ಎಲ್ಲ ಧ್ವಜಗಳನ್ನ ಕೆಳಗಿಳಿಸಿ ಭಾರತದ ಅಸ್ಮಿತೆಯ ಸಂಕೇತವಾಗಿರುವಂತಹ ಭಗವಾವನ್ನ ನೀನು ಹಾರಿಸಬೇಕು, ಆ ಭಗವಾ ಧ್ವಜ ಹಾರಾಡುವುದನ್ನ ನಾನು ನೋಡಬೇಕು ಅನ್ನುವಂತಹ ಕನಸನ್ನ ಒಬ್ಬ ಅಮ್ಮ ಮಗುವಿನಲ್ಲಿ ಬಿತ್ತುತ್ತಾಳೆ. ಆ ಮಗುವಿಗೆ ಅಮ್ಮ ತೊಟ್ಟಿಲನ್ನ ತೂಗಬೇಕಾಗಿದ್ರೆ ರಾಮನ ಕಥೆಯನ್ನ ಹೇಳ್ತಾಳೆ, ಕೃಷ್ಣನ ಕಥೆಯನ್ನ ಹೇಳ್ತಾಳೆ. ಯಾವ ರೀತಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಕೃಷ್ಣ ಮತ್ತೆ 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 ಹುಟ್ಟಿ ಬರ್ತೇನೆ ಅನ್ನುವಂತಹ ಕಲ್ಪನೆಯನ್ನ ಕೊಟ್ಟಿದ್ದಾನೋ ಆ ಕಲ್ಪನೆಯನ್ನ ಅಮ್ಮ ಮಗುವಿಗೆ ಕೊಡ್ತಾಳೆ. ಮಗುವಿನಲ್ಲಿ ಪ್ರತಿನಿತ್ಯ ಹೇಳ್ತಾಳೆ, ಮಗು ಕೃಷ್ಣ ಎಲ್ಲೋ ಗೊಲ್ಲರ ಮನೆಯಲ್ಲಿ ಕೊಳಲನ್ನ ಹಿಡಿದುಕೊಂಡು ಬರುವುದಿಲ್ಲ, ಮಗು ಕೃಷ್ಣ ಎಲ್ಲೋ ಒಂದು ಕಡೆಯಲ್ಲಿ ನವಿಲುಗರಿಯನ್ನ ತಲೆಯ ಮೇಲೆ ಇಟ್ಟುಕೊಂಡು ಆಟ ಆಡಿಕೊಂಡು ಬರುವುದಿಲ್ಲ, ಕೃಷ್ಣ ಎಲ್ಲೆಲ್ಲಿ ಹುಟ್ಟಬೇಕು ಅಂತ ಹೇಳಿದರೆ ಕೃಷ್ಣ ಭಾರತದ ಪ್ರತಿಯೊಂದು ಮನೆಯಲ್ಲೂ ಹುಟ್ಟಬೇಕು ಅನ್ನುವಂತಹ ಕಲ್ಪನೆಯನ್ನ ಅಮ್ಮ ಪ್ರತಿನಿತ್ಯ ಕೊಡ್ತಾಳೆ. ಆ ಮಗುವಿಗೊಂದು ಆಸೆ ಬರುತ್ತೆ, ನನಗಾಗಿ ಎಲ್ಲವನ್ನ ಕೊಟ್ಟಂತಹ ಅಮ್ಮನ ಆಸೆಯನ್ನ ನಾನು ನೆರವೇರಿಸಬೇಕು ಅಂತ ಹೇಳಿಕೊಂಡು ಆಟ ಆಡುವಂತಹ ವಯಸ್ಸಿನಲ್ಲಿ, ಕೇವಲ 16 ವರ್ಷ ವಯಸ್ಸಿನಲ್ಲಿ ತೋರಣಗಡ ಅನ್ನುವಂತಹ ಕೋಟೆಯನ್ನ ಗೆದ್ದು ಅಮ್ಮನ ಪದತಲದಲ್ಲಿ ಅರ್ಪಿಸಿ, ಸಮಾಜ, ಸಂಸ್ಕೃತಿ, ಧರ್ಮದ ರಕ್ಷಣೆಗಾಗಿ ಸಿದ್ಧ ಖಡ್ಗನಾಗಿ ಇರ್ತೇನೆ ಅನ್ನುವಂತಹ ಆಲೋಚನೆಯನ್ನ ಕೊಟ್ಟಂತಹ ಶಿವಾಜಿ ಅನ್ನುವಂತಹ ಸಾಮಾನ್ಯ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜ್ ಆಗಿ ಗಾಗಾ ಭಟ್ಟರಿಂದ ಸಿಂಹಾಸನದ ಮೇಲೆ ಕಿರೀಟಾಭಿಷಿಕ್ತನಾಗ್ತಾನೆ ಅಂತ ಹೇಳಿದರೆ ಅದಕ್ಕೆ ಕಾರಣವಾದದ್ದು ತೊಟ್ಟಿಲನ್ನ ತೂಗಬೇಕಾಗಿದ್ರೆ ಅಮ್ಮ ಕೊಟ್ಟಂತಹ ಆಲೋಚನೆ, ಅಮ್ಮ ಕೊಟ್ಟಂತಹ ಸಂಸ್ಕೃತಿ, ಅಮ್ಮ ಕೊಟ್ಟಂತಹ ಸಂಸ್ಕಾರ.